ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ RCB ತಂಡ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೊಳಗಾಗಿ ನಮ್ಮ ಗ್ರಾಮದ ಒಬ್ಬ ಶಿಕ್ಷಕರ ಪುತ್ರ, ಅವ್ರ ತಂದೆ ಹೆಸರು ಚಂದ್ರ ಅಂತ, ಅವನ ಹೆಸರು ಮುಂದೆ ಅವ್ರ ತಂದೆ ಹೆಸರು ಇಟ್ಕೊಂಡಿದ್ದಾರೆ, ಪೂರ್ಣಚಂದ್ರ ಅನ್ನೋದು. ಒಂದು ಇಂಜಿನಿಯರ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸು. ಅವನು ಸಾವನ್ನಪ್ಪಿರೋದು ಗ್ರಾಮಕ್ಕೆ ಮತ್ತು ನಮ್ಮ ತಾಲೂಕಿಗೆ ತುಂಬಲಾರದ ನಷ್ಟವನ್ನು ನಾವೆಲ್ಲರೂ ಸಹ ಅನುಭವಿಸ್ತಾ ಇದ್ದೀವಿ. ಇದೊಂದು ಘೋರ ಘಟನೆ. ಈ ಘಟನೆ ನಡೀಬಾರ್ದಾಗಿತ್ತು, ನಡೆದುಬಿಟ್ಟಿದೆ. ಅಲ್ಲ, ಈಗ ಕ್ರಿಕೆಟ್ ಬಗ್ಗೆ ಸಿಕ್ಕಾಪಟ್ಟೆ ಹುಚ್ಚಿರುವಂಥದ್ದು ಅಂತ ಏನು ಹೇಳ್ತೀರಿ? ಸಮಸ್ತ ಯುವಜನತೆಯಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಕ್ರೀಡಾಭಿಮಾನ ಇರಬೇಕು. ಅಷ್ಟೊಂದು ಅಂಧಾಭಿಮಾನ ಇವತ್ತು ಈ ಘಟನೆಗೆ ಕಾರಣ ಆಗಿದೆ. ಮುಂದಾದರೂ ಎಚ್ಚೆತ್ತುಕೊಂಡು ಅಷ್ಟೊಂದು ಅಂಧಾಭಿಮಾನ ಒಳ್ಳೆಯದಲ್ಲ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಯುವಜನತೆಗೆ ಒಂದು ಕರೆ ಕೊಡ್ತೀವಿ. ತಾವೆಲ್ಲರೂ ಸಹ ಎಚ್ಚೆತ್ತುಕೊಂಡು, ಎಲ್ರಿಗೂ ಸಹ ನಾನು ಒಬ್ಬ ಕ್ರೀಡಾಪಟು, ಕ್ರೀಡಾಭಿಮಾನಿ, ಆದರೂ ಸಹ ಇಂದು ಇಷ್ಟೊಂದು ಅಂಧಾಭಿಮಾನದಿಂದ ಈ ಘಟನೆ ನಡೆದಿದೆ. ಮುಂದಾದರೂ ಸಹ ಇಷ್ಟೊಂದು ಅಂಧಾಭಿಮಾನದಿಂದ ಹೊರಗುಳಿದು ಪ್ರೋತ್ಸಾಹ ಕೊಡೋಣ, ಸಹಕಾರ ಕೊಡೋಣ, ಅಭಿಮಾನ ಇರಲಿ. ಇಷ್ಟೊಂದು ಕುರುಡು ಅಭಿಮಾನ ಒಳ್ಳೆಯದಲ್ಲ ಅನ್ನೋ ಒಂದು ಯುವಜನತೆ ತಿಳ್ಕೋಬೇಕು. ಮುಂದಾದರೂ ಸಹ ಇದಕ್ಕಿಂತ ಎಚ್ಚೆತ್ತುಕೊಂಡು ಈ ಘಟನೆ ನಡೆದೇ ಇರೋಂಥ ಒಂದು ನಡೀಲಿಕ್ಕೆ ಕಾರಣ ಆಗಬಾರ್ದು ಯುವಕರು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸರ್ಕಾರ ಒಂದಷ್ಟು ಕ್ರಮ ವಹಿಸಿದರೆ ಇಂಥ ಅವಘಡ ನಡೀತಿರಲಿಲ್ಲ ಅಂತೇಳಿ ನಾನು ಮೊನ್ನೆ ನಂದೀಶ್ ಜೊತೆ ಮಾತಾಡಿದ್ರು ಅದನ್ನೇ ಹೇಳಿದೆ. ಸರ್ಕಾರ ಪೂರ್ವ ಸಿದ್ಧತೆ ಮಾಡ್ಕೋಬೇಕು. ಸರ್ಕಾರಕ್ಕೆ ಸಂಪೂರ್ಣವಾದ ಮಾಹಿತಿ ಇದೆ, ಇಂಟೆಲಿಜೆನ್ಸ್ ಇದೆ, ಎಷ್ಟು ಜನ ಸೇರ್ಬೋದು, ಆ ಜನ ಸೇರಿದ್ರೆ ಅಲ್ಲಿ ಅವಕಾಶ ಆಗುತ್ತಾ, ಒಂದು ವೇಳೆ ಈ ಕ್ರೌಡನ್ನು ಕಂಟ್ರೋಲ್ ಮಾಡಲೇಬೇಕು, ಏನು ಮಾಡಬೇಕು. ಲಾಂಗ್ ಪ್ರೊಸೆಷನ್ ಕೊಟ್ಬಿಟ್ರೆ, ರ್ಯಾಲಿಗೆ ಅವಕಾಶ ಕೊಟ್ಟಿದ್ರೆ ಆ ರ್ಯಾಲಿಲಿ ನೋಡ್ಕೊಂಡು ನಂತರ ಹಂಗೆ ಡಿಸ್ಪೋಸ್ ಆಗ್ತಿದ್ರು, ಎಲ್ಲ ಅಲ್ಲಿಗೆ ಹೋಗ್ತಿರ್ಲಿಲ್ಲ. ರ್ಯಾಲಿಗೆ ಅವಕಾಶ ಕೊಡದೇ ಇರೋದು ಒಂದು. ಎರಡನೇದು, ಒಂದು ವೇಳೆ ರ್ಯಾಲಿಗೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂತಂದ್ರೂ ಆ ಸ್ಟೇಡಿಯಮ್ಮಲ್ಲಿ ಮಾಡಿದ ಸಂದರ್ಭದಲ್ಲಿ ಆ ಸ್ಟೇಡಿಯಮ್ಮಿಗೆ ಎಷ್ಟು ಜನ ಹಿಡಿಯುತ್ತೆ ಅಷ್ಟಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟು ಅವ್ರನ್ನ ಬೇರೆನ ಹೊರಗಡೆ ಇಟ್ಟು ಅದಕ್ಕೆ ಪೂರ್ವ ಸಿದ್ಧತೆ ಮಾಡಿಕೊಂಡು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಂಡಿದ್ರೆ ಇದು ಒಂದು ದುರ್ಘಟನೆ ನಡೀತಿರಲಿಲ್ಲ. ಇವತ್ತು ಕೇವಲ ನಮ್ಮ ಗ್ರಾಮದ ಯುವಕ ಅಷ್ಟೇ ಅಲ್ಲ, ಇವತ್ತು ನಮ್ಮ ರಾಜ್ಯದ ಎಲ್ಲ ಯುವಕರು, ಸತ್ತಿರುವಂಥ ಎಲ್ಲ ಯುವಕರಿಗೂ ಸಹ ಅವ್ರ ಕುಟುಂಬ, ಇವತ್ತು ಕೆಲವರು ಯುವಕರು ಆ ಮನೆ ಆಶ್ರಯ ಇರ್ತಾರೆ, ಆ ಒಂದು ಯುವಕರ ಒಂದು ದುಡಿಮೆ ಮೇಲೆ ಆ ಕುಟುಂಬ ನಿಂತಿರುತ್ತೆ. ಅಂಥ ಸಂದರ್ಭದಲ್ಲಿ ಈ ಘಟನೆ ನಡೆದುಬಿಟ್ಟಿದೆ. ಆ ಒಂದು ಘಟನೆಗೆ ಇವು ಸರ್ಕಾರ ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ರೆ, ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮಾಡಿದರೆ ಈ ಘಟನೆ ನಡೀತಿರಲಿಲ್ಲ. ಪರೋಕ್ಷವಾಗಿ ಸರ್ಕಾರ ಎಚ್ಚೆತ್ತುಕೊಳ್ಳದೇನೆ, ಪೂರ್ವ ಸಿದ್ಧತೆ ಮಾಡ್ಕೊಳ್ದೇನೆ ಇರೋದು, ಗಮನ ಹರಿಸ್ತಿರೋದು ಈ ಘಟನೆಗೆ ಕಾರಣ ಅನ್ನೋ ಒಂದು ಮಾತನ್ನು ಶಾಸಕನಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈಗ ತೀರೋಗಿರುವಂಥ ಹುಡುಗ ನಮ್ಮ ಕೊಲೀಗು ಚಂದ್ರು ಸರ್ ಅವರ ಮಗ. ಅವರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮರುನಳ್ಳಿಯಲ್ಲಿ ಕರ್ತವ್ಯನ ನಿರ್ವಹಿಸ್ತಾಯಿದ್ರು. ಅವ್ರ ಮಗ ನಮ್ಮ ಶಾಲೆ ಹತ್ರ ಆಗಾಗ್ಗೆ ಬರ್ತಾ ಇರೋನು, ಅವರ ತಂದೆಯನ್ನು ನೋಡೋದಕ್ಕೆ ಅಂತ ಬರ್ತಾ ಇರೋನು. ತುಂಬ ಒಳ್ಳೆ ಹುಡುಗ. ಯಾಕೆಂದರೆ ನಾನು ಸುಮಾರು 3 ವರ್ಷದಿಂದ ನಾವು ಜೊತೆಲಿದ್ದೀವಿ ಶಾಲೆ ವಿಚಾರದಲ್ಲಿ ಮತ್ತು ಕಂಪ್ಯೂಟರ್ ವಿಚಾರದಲ್ಲಿ. ಯಾಕೆಂದರೆ ಅವನು BE ಸಿವಿಲ್, ಡಿಪ್ಲೊಮಾ ಸಿವಿಲ್ ಮಾಡ್ಕೊಂಡು BE ಸಿವಿಲ್ ಮಾಡಿದ್ದಾನೆ. ಜೊತೆಗೆ ಇನ್ನು ಕಂಪ್ಯೂಟರ್ ಬೇರೆ ಬೇರೆ ವಿಚಾರಗಳಲ್ಲಿ ಸಖತ್ ಫಾಸ್ಟ್ ಇದ್ದ. ತುಂಬ ಒಳ್ಳೆ ಹುಡುಗ. ಅವರು ಸುಮಾರು ಒಂದು 2 ವರ್ಷದಿಂದನೂ ಮದುವೆ ಮಾಡಬೇಕು ಅಂತ ತುಂಬ ಕನಸು ಕಟ್ಕೊಂಡಿದ್ರು. ಆದರೆ ನನಗೆ ಶಾಲೆಯಲ್ಲಿ ತೋರಿಸೋರು, ಹೆಣ್ಣು ಎಲ್ಲೆಲ್ಲಿ ನೋಡಿದ್ದೀವಿ, ಹೆಣ್ಮಗು ಇದನ್ನು ಮಾಡ್ಕೋಬೇಕು ಸರ್, ತುಂಬ ಇಷ್ಟ ಆಗೈತೆ, ಏನಾರು ಮಾಡಿ ನನ್ನ ಮಗನ ಮದುವೆ ಮಾಡಿ ಒಂದು ಉತ್ತಮ ಭವಿಷ್ಯವನ್ನು ರೂಪಿಸಬೇಕು ಅನ್ನೋ ಒಂದು ಮನೋಭಾವನೆಯಲ್ಲಿದ್ದರು. ಆದರೆ ದುರ್ದೈವ, ಏಕೆಂದರೆ ಒಂದು ಮಾತನ್ನು ಹೇಳಬೇಕು ಅಂದರೆ, ನಮ್ಮ ದೇಶದಲ್ಲಿ ಏನಾಗಿದೆ, ಕೇವಲ ಯಾರೋ ಸಿನಿಮಾ ತಾರೆಯರು, ಕ್ರಿಕೆಟರ್ಸು, ಇವ್ರಿಗೆ ಹೆಚ್ಚು ಫೋಕಸನ್ನು ಬರ್ತಾ ಇದ್ದಾರೆ. ಆದರೆ ಗಡಿಯನ್ನು ಕಾಯ್ತಿರುವಂತಹ ಸೈನಿಕರಿಗೆ ಯಾವುದೇ ರೀತಿಯ ಬೆಲೆಯನ್ನು ಕೊಡ್ತಾ ಇಲ್ಲ. ಇತ್ತೀಚಿನ ಯೂತ್ಸು ಯಾಕೆ ಕ್ರಿಕೆಟ್ಗೆ ಅಷ್ಟೊಂದು ಅಭಿಮಾನವನ್ನು ತೋರಿಸ್ತಾ ಇದ್ದಾರೋ ಗೊತ್ತಿಲ್ಲ. ಮುಂದಿನ ಭವಿಷ್ಯವನ್ನು ಅವರು ಯೋಚನೆ ಮಾಡ್ತಾ ಇಲ್ಲ. ಅಷ್ಟೊಂದು ವಿಜೃಂಭಣೆಯಿಂದ ಅವರನ್ನು ಮೆರೆಸುವಂಥ ಅವಶ್ಯಕತೆ ಇರಲಿಲ್ಲ. ಆದರೆ ಸೈನಿಕರಿಗೆ ಈಗ ಆಪರೇಷನ್ ಸಿಂಧೂರ ನಡೀತು, ನಮ್ಮ ದೇಶ ವಿಜಯ ಆದರೂ ಕೂಡ ಅಷ್ಟು ಸಂಭ್ರಮ ಕಾಣಲೇ ಇಲ್ಲ. ಆದರೆ ಈ ಕ್ರಿಕೆಟಲ್ಲಿ IPL ಗೆದ್ದಿರೋದಕ್ಕೆ ಇಷ್ಟೊಂದು ವಿಶೇಷವಾದಂಥ ಕಾಳಜಿಯನ್ನು ವಹಿಸುವ ಅವಶ್ಯಕತೆ ಇರಲಿಲ್ಲ. ಅನ್ಯಾಯವಾಗಿ 11 ಮಕ್ಕಳ ಜೀವ ಇವತ್ತು ಹೋಗಿದೆ. ಅವರ ಪೋಷಕರು, ತಂದೆ ತಾಯಿಯರ ಕಷ್ಟವನ್ನು ಯಾರು ಪರಿಹರಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಶೋಕ್ ಅಂತ ಸರ್. ಪೂರ್ಣಚಂದ್ರ ಅಂದ್ಬಿಟ್ಟು ನಮ್ಮ ಸಂಬಂಧಿಕರೆಯ, ನಾವು ಕೂಡ ಈ ಮನೆ ಮೊಮ್ಮಗನೆಯ.
BE ಪದವೀಧರನಾಗಿದ್ದು ಈಗ ಒಂದು 6-7 ತಿಂಗಳಿಂದ ಕೆಲಸಕ್ಕೂ ಹೋಗ್ತಾ ಇದ್ದ. ಮತ್ತು ಮದುವೆನೂ ಕೂಡ ಮಾಡೋಕ್ಕೆ ತಯಾರಿ ಮಾಡ್ಕೊಂಡಿದ್ರು. ಕಾರಣಾಂತರಗಳಿಂದ ಅವನು ಕೂಡ ಏನೋ IPL ನೋಡೋಕ್ಕೆ ಹೋಗಿ ಇದರಲ್ಲಿ ಕಾಲು ತುಳಕ್ಕೆ ಇದಾಗಿದ್ದಾನೆ. ನಮಗೆಲ್ಲ ಮನಸ್ಸಿಗೆ ಭಾಳ ಬೇಜಾರಾಗಿದೆ. ಸೊ ಮನೆಗೆ ಅವನೇ ಒಂದು ಆಧಾರ ಸ್ತಂಭ ಆಗಿದ್ದ. ಮತ್ತು ಅವನು ಭಾಳ ನಮ್ಮ ಒಳ್ಳೆ ಹುಡುಗ, ಎಲ್ಲ ಊರಲ್ಲೂ ಕೂಡ ಒಳ್ಳೆ ಹೆಸರು ಮಾಡಿದಂಥ ಹುಡುಗ. ಯಾವುದೇ ರೀತಿ ಚಟಗಳಿರಲಿಲ್ಲ. ಒಳ್ಳೆ ಇದಾಗಿ ಭಾಳ ಈಗ ನೋವನ್ನು ನಮಗೆ ತಡ್ಕೊಳ್ಳೋಕ್ಕೆ ಕಷ್ಟ ಆಯ್ತಾ ಇದೆ. ಇದು ಭಾಳ ವಿಷಾದ ಅನ್ನಿಸ್ತದೆ ಸರ್ ನಮಗೆ. ತಂದೆ ಅವರು ಕೂಡ ಭಾಳ BP ಶುಗರು ಇದೆ ಜಾಸ್ತಿ. ಅವರು ಈಗಾಗಲೇ ಸ್ವಲ್ಪ ಇದಾಗಿದ್ದಾರೆ. ತಾಯಿ ಕೂಡ ಹಾರ್ಟು ಒಂದು ಮೈನರ್ ಆಪ್ರೇಷನ್ ಆಗಿದೆ ಅವ್ರಿಗೂ. ಸಂಬಂಧಿಕರಿಗೆಲ್ಲ ಪಾಪ ಮನೆಗೆ ಆಧಾರ ಸ್ತಂಭ ಹೋಗಿದ್ದು ನೀವು ಇದು ಹೋಗಿರೋದು ಭಾಳ ನಮಗೆಲ್ಲವ ದುಃಖ ತರ್ತಾ ಇದೆ ಸರ್. ತಂದೆ ತುಂಬ ಕನಸು ತಂದೆಯೂ ಕೂಡ ತಂದೆ ತಾಯಿ ಭಾಳ ಕಷ್ಟ ಬಿದ್ದು ಹಳೆ ಮನೆ ಇತ್ತು. ಹಳೆ ಮನೆಯಲ್ಲಿ ಇದಾಗಿ ಭಾಳ ಇದು ಮಾಡಿಕೊಂಡು ಭಾಳ ಕಷ್ಟಜೀವಿಗಳು ಅಂತ ಹೇಳ್ಬೋದು ಸರ್. ತುಂಬ ಕನಸು ಕಟ್ಕೊಂಡಿದ್ರು. ಈಗ ಇಂಜಿನಿಯರ್ ಪದವೀಧರನ್ನು ಮಾಡಿದರು. ತುಂಬ ಕನಸು ಕಟ್ಕೊಂಡು ಈಗ ಮದುವೆ ಮಾಡಬೇಕು ಅಂದ್ಕೊಂಡು ತಯಾರಿಲಿದ್ದರು ಸರ್. ಹಂಗಾಗಿದೆ. ಕ್ರಿಕೆಟ್ ಅಂದರೆ ಇಷ್ಟ, ಮಾಮೂಲಿ ಎಲ್ಲರಿಗೂ ಇಷ್ಟ ಆಗಿತ್ತು. ಅಂತ ಏನೂ ಇದಿರಲಿಲ್ಲ. ಏನೋ ಖುಷಿಗೆ ಹೋಗೋನೆ ಅಂತ ಅನ್ನಿಸ್ತದೆ ಸರ್. ದಿನೇಶ್ ಅಂದ್ಬಿಟ್ಟು ಸರ್.